ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಶುಭೋದಯ. ವೆಲ್ಕಮ್ ಟು ಸೌಮ್ಯಸ್ ಕುಕಿಂಗ್ ಚಾನಲ್. ನಾನಿವತ್ತು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಆಶಿಸ್ತಾ ಈ ದಿನದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ನಾನು ಮಾರ್ನಿಂಗ್ ಡ್ರಿಂಕ್ ಬಂದು ಎಳ್ನೀರು ತೊಗೋತಾ ಇದ್ದೀನಿ. ಇದು ಲೋ ಕ್ಯಾಲರಿ ಇರುವಂತಹ ಡ್ರಿಂಕು, ಹಾಗೆ ಹೈ ಎಲೆಕ್ಟ್ರಾಲೈಟ್ಸ್ ಇರುವಂತಹದ್ದು. ಮಿನರಲ್ಸು ಕೂಡ ತುಂಬಾ ಚೆನ್ನಾಗಿ ಜಾಸ್ತಿ ಇದೆ ಅಂಥದ್ದು. ಮತ್ತು ಕಿಡ್ನಿ ಸ್ಟೋನ್ಸ್ ಇರೋರು ಕೂಡ ಇದನ್ನು ತೊಗೊಂಡ್ರೆ ಅದು ಕೂಡ ಸಾಲ್ವ್ ಆಗುತ್ತೆ. ಮತ್ತು ಶುಗರ್ ಪೇಷಂಟ್ಗೂ ಕೂಡ ತುಂಬಾ ಬೆನಿಫಿಟ್ಸ್ ಇರುವಂತಹ ಡ್ರಿಂಕ್ ಇದು. ನಾನು ಡೈಲಿ ಒಂದೊಂದು ಡ್ರಿಂಕ್ಸ್ ತೊಗೋತೀನಿ. ಸೊ ಹಾಗಾಗಿ ಇವತ್ತು ನಾನು ಎಳ್ನೀರು ತೊಗೋತಾ ಇದ್ದೀನಿ. ಇನ್ನೊಂದು ದಿನ ಒಂದು ಬಿಸಿ ನೀರು ಅಥವಾ ಲೆಮನ್ ಸೇರಿಸೋದು, ಮತ್ತು ಜೇನುತುಪ್ಪ, ಹಾಗೆ ಬಿಸಿನೀರು, ಮತ್ತು ಅರಿಶಿನ ಬಿಸಿನೀರು ಅಥವಾ ಗಂಜಿ, ಈ ಥರ ಎಲ್ಲ ಒಂದೊಂದು ದಿನಕ್ಕೆ ಒಂದೊಂದು ಥರ ಡ್ರಿಂಕ್ನ ನಾನು ತೊಗೋತಾ ಇದ್ದೀನಿ. ಸೊ ಇಲ್ಲಿ ನಾನು ಇವತ್ತು ತೋರಿಸ್ತಾ ಇರೋದು ಬಂದು, ನಾವಿಲ್ಲಿ ನಮ್ಮದು ಪ್ರೊಫೆಷನ್ ಬಂದು ಡಯಾಲಿಸಿಸ್ ಮಾಡುವಂತಹದ್ದು. ಅಂದರೆ ಕಿಡ್ನಿ ಪೇಷಂಟು ಫೇಲ್ಯೂರ್ ಆಗಿರುವಂತಹವರಿಗೆ ನಾವು ಡಯಾಲಿಸಿಸ್ ಮಾಡೋದಿದು. ನಾನು ಇನ್ನೊಂದು ಬ್ಲಾಗಿನಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ತೀನಿ, ಇದು ನಾವು ಹೇಗೆ ಮಾಡ್ತೀವಿ ಅಂತೆಲ್ಲ ನಾನು ಇನ್ನೊಂದು ವಿಡಿಯೋದಲ್ಲಿ ಪೂರ್ತಿಯಾಗಿ ಹಾಕ್ತೀನಿ. ನಾನಿವತ್ತು ಫ್ರಿಜ್ ಕ್ಲೀನಿಂಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನನ್ನ ಫ್ರಿಜ್ ಅಂತೂ ತುಂಬಾ ಗಲೀಜಾಗಿತ್ತು, ಯಾಕೆಂದರೆ ಸ್ವಲ್ಪ ದಿನ ಜಾಸ್ತಿನೇ ಆಯಿತು ನಾನು ಕ್ಲೀನ್ ಮಾಡಿ. ಸ್ವಲ್ಪ ಇವತ್ತು ಮೇಕ್ ಓವರ್ ಮಾಡೋಣ ಅಂತ ಹೇಳಿ ಇವತ್ತು ಶುರು ಮಾಡ್ತಾಯಿದ್ದೀನಿ. ಅಂದರೆ ಸ್ವಲ್ಪ ನಾನು ಕಾಳುಗಳು ಜಾಸ್ತಿ ಇಟ್ಕೋತೀನಿ, ತರಕಾರಿಗಳು ಸ್ವಲ್ಪ ಕಡಿಮೆನೇ, ಬಟ್ ಕಾಳುಗಳಿಗೆಲ್ಲ ನಾನು ಜಾಸ್ತಿ ಫ್ರಿಜ್ ಯೂಸ್ ಮಾಡ್ಕೋತೀನಿ. ಯಾಕೆಂದರೆ ನಾನು ತುಂಬಾ ಶೇಖರಣೆ ಮಾಡೋದು ಜಾಸ್ತಿ ಕಾಳುಗಳನ್ನ. ಅಂದರೆ ನನಗೆ ಡೈಲಿ ಕಾಳು ಬೇಕೇ ಬೇಕು. ವರ್ಷಕ್ಕೆ ನಾವು ಒಂದು ಸರಿ ಅಂತ ತಂದುಬಿಡ್ತೀವಿ. ಅಂದರೆ ಈಗ ಊರ ಕಡೆ ಬೆಳೀತಾರಲ್ಲ, ಸೊ ಹಾಗಾಗಿ ಆ ಥರ ಆರ್ಗ್ಯಾನಿಕ್ ಕಾಳುಗಳನ್ನ ತಂದು ಇಟ್ಕೋತೀವಿ. ಅದು ಆಚೆ ಇಟ್ಟಾಗ ಏನಾಗುತ್ತೆ, ಬೇಗ ಕೆಡುತ್ತೆ. ಸೊ ಹಾಗಾಗಿ ನಾನು ಫ್ರಿಜ್ಜಲ್ಲೇ ಶೇಖರಣೆ ಮಾಡಿ ಇಟ್ಕೋತೀನಿ. ಇಲ್ಲಿ ನಾನು ತೋರಿಸ್ತಿರುವಂತಹದ್ದು ಬಾಕ್ಸ್ಗಳು ತೊಗೊಂಡಿದ್ದೆ ಆನ್ಲೈನಲ್ಲಿ, ಫ್ಲಿಪ್ಕಾರ್ಟಲ್ಲಿ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಅಂತೂ. ಹಾಗೆ ನಾನಿದು ಫ್ರಿಜ್ ಮೇಕ್ ಓವರ್ ಮಾಡೋಣ ಅಂತಲೇ ನಾನು ತೊಗೊಂಡಿದ್ದು, ತರಕಾರಿಗಳು ಇಡೋದಕ್ಕಾಗಲಿ, ಹಾಗೆ ಸ್ಪೇಸ್ ಕೂಡ ನನಗೆ ಚೆನ್ನಾಗಾಗುತ್ತೆ ಅನ್ನೋದಕ್ಕೆ ನಾನಿಲ್ಲಿ ಬಾಕ್ಸ್ಗಳನ್ನ ತೊಗೊಂಡಿದ್ದೀನಿ. ಇದು ಬಾಕ್ಸ್ಗಳು ಕೊಟ್ಟಿದ್ದಾರೆ, ಕ್ಯಾಪ್ಗಳು ಕೂಡ ಒಂದು ಲೂಸ್ ಇಲ್ಲ, ಹಾಗೆ ಡ್ಯಾಮೇಜ್ ಕೂಡ ಬಂದಿಲ್ಲ. ತುಂಬ ಚೆನ್ನಾಗಿದೆ. ಒಳಗಡೆ ಕೂಡ ಒಂದು ವೈಟ್ ಕಲರ್ ಥರ ಒಂದು ಪ್ಲೇಟ್ ಥರ ಕೊಟ್ಟಿದ್ದಾರೆ. ಅಂದರೆ ಅದು ತರಕಾರಿಗಳಿಂದ ಆಗ್ಬೋದು, ಇಲ್ಲ ಸೊಪ್ಪಿಂದ ಏನಾದರೂ ಕೆಳಗಡೆ ನೀರು ಬಿದ್ದರೆ ಅದು ತರಕಾರಿಗಳಿಗೆ ತಾಗದೇ ಇರಲಿ, ಕೊಳಿದೇ ಇರಲಿ ಅನ್ನೋ ಉದ್ದೇಶಕ್ಕೆ. ಬಟ್ ತುಂಬ ಚೆನ್ನಾಗಿದೆ, ನನಗಂತೂ ತುಂಬಾ ಇಷ್ಟ ಆಯಿತು. ನಾನು ಪ್ರೈಸ್ ವೈಸ್ ಓಕೆ, ಒಂದು 8 ಬಾಕ್ಸ್ ಸಿಕ್ಕಿದೆ ನನಗೆ, ತುಂಬಾ ಚೆನ್ನಾಗಿತ್ತು. ಸೊ ಹಾಗಾಗಿ ನಾನಿವತ್ತು ಫ್ರಿಜ್ಜೆಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿಬಿಡೋಣ ಅಂತ ಹೇಳಿ ಇವಾಗ ಶುರು ಮಾಡ್ತಾಯಿದ್ದೀನಿ. ಜಾಸ್ತಿ ನಾನು ಡಬ್ಬಗಳೇ ಯೂಸ್ ಮಾಡ್ಕೊಂಡಿರೋದು, ಯಾಕೆಂದರೆ ಕಾಳುಗಳು ಅಂದರೆ ಈಗ ಹಸಿರು ಕಾಳಾಗಿರ್ಬೋದು ಅಥವಾ ಬೇಳೆ ಆಗಿರ್ಬೋದು, ಹೆಸರು ಬೇಳೆ ಆಗಿರ್ಬೋದು, ಇದೆಲ್ಲ ಏನಾಗುತ್ತೆ, ಬೇಗನೆ ಹುಳ ಬೀಳೋ ಚಾನ್ಸಸ್ ಇರುತ್ತೆ ಆಚೆ ಇಟ್ಟಾಗ. ಸೊ ಹಾಗಾಗಿ ನಾನು ಫ್ರಿಜ್ಜಲ್ಲಿ ಜಾಸ್ತಿ ಯೂಸ್ ಮಾಡ್ಕೋತೀನಿ. ಇವಾಗ ನಾನು ಎಲ್ಲನೂ ಕ್ಲೀನ್ ಮಾಡಿಬಿಟ್ಟು ಆನಂತರ ಎಲ್ಲನೂ ಕೂಡ ನೀಟಾಗಿ ತೊಳ್ಕೊಂಬಿಡ್ತೀನಿ. ನಾನಂತೂ ಸ್ವಲ್ಪ ಜಾಸ್ತಿ ದಿನವೇ ಆಯಿತು ಬಿಡಿ, 1 ತಿಂಗಳು 1.5 ತಿಂಗಳೇ ಆಗಿಬಿಡ್ತು ನಾನು ಫ್ರಿಜ್ ಕ್ಲೀನ್ ಮಾಡಿ. ಏಕೆಂದರೆ ಸ್ವಲ್ಪ ಕೆಲಸ ಜಾಸ್ತಿ ಇದೆ. ಸೊ ಹಾಗಾಗಿ ಸ್ವಲ್ಪ ಹುಷಾರು ಕೂಡ ತಪ್ಪದೆ ನಾನು. ಹಾಗಾಗಿ ನಾನು ಒಂದು 2 ದಿನದಿಂದ ಬ್ಲಾಗು ಕೂಡ ಮಾಡೋಕ್ಕಾಗಲಿಲ್ಲ. ಈಗ ಹುಷಾರೆಲ್ಲ ಆದಮೇಲೆ ಫಸ್ಟ್ ಕ್ಲೀನಿಂಗೇ ನಂದು ಫ್ರಿಜ್ ಆಗಿದೆ. ಅದೊಂದು ಕ್ಲೀನ್ ಮಾಡಿಬಿಟ್ರೆ ಸುಮಾರು ದಿನದಿಂದ ಅನ್ಕೋತಾ ಇದ್ದೆ ಮಾಡಬೇಕು ಅಂತ, ಬಟ್ ನನಗೆ ಬಿಡು ಸಿಗಲಿಲ್ಲ. ಸ್ವಲ್ಪ ಕೆಲಸದ ಗಡಿಬಿಡಿಯಲ್ಲಿ ಮಾಡೋಕ್ಕೂ ಆಗಲಿಲ್ಲ. ಸೊ ಇವಾಗ ನಾನು ಎಲ್ಲನೂ ಕೂಡ ತೆಗಿತಾ ಇದ್ದೀನಿ. ನೋಡ್ತಾ ಇದ್ರೆ ನನ್ನ ಫ್ರಿಜ್ಜಲ್ಲಿ ಜಾಸ್ತಿ ಕಾಳುಗಳೇ ಕಾಣಿಸ್ತಾ ಇದೆ, ತರಕಾರಿಗಳಂತೂ ಕಡಿಮೆನೇ. ಸೊ ಈಗ ನಾನೆಲ್ಲನೂ ತೆಗೆದು ನೀಟಾಗಿ ಎಲ್ಲ ಒರೆಸಿ ಆನಂತರ ಎಲ್ಲನೂ ಕೂಡ ಕ್ಲೀನ್ ಮಾಡಿ ನಾನು ಬಿಸಿಲಲ್ಲಿ ಸ್ವಲ್ಪ ಚೆನ್ನಾಗಿ ಒಣಗಿಸಿ ಡ್ರೈ ಮಾಡಿ ಆನಂತರ ನಾನು ಅಲ್ಲಿ ಎಲ್ಲ ಕೂಡ ಬಾಕ್ಸ್ಗಳನ್ನ ಹಾಕೋತೀನಿ. ಇವಾಗ ಫಸ್ಟು ನಾನು ಒಂದು ಡ್ರೈ ಬಟ್ಟೆಯಲ್ಲಿ ನೀಟಾಗಿ ಎಲ್ಲನೂ ಕೂಡ ತೆಕ್ಕೊಂಡೆ ಆಚೆಗೆ. ಆನಂತರ ನಾನು ವಿಮ್ ಯೂಸ್ ಮಾಡಿಕೊಂಡು ಸ್ವಲ್ಪ ನೀರಲ್ಲಿ ವಿಮ್ ಹಾಕ್ಕೊಂಡು ಅದನ್ನು ನೀಟಾಗಿ ವಾಶ್ ಮಾಡಿ ಆಮೇಲೆ ಫ್ರಿಜ್ಜೆಲ್ಲ ಕ್ಲೀನ್ ಮಾಡ್ಕೋತೀನಿ. ಈಗ ನಾನು ಇದೆಲ್ಲ ತೊಳೆದು ಇಟ್ಬಿಡೋಣ. ನಾನು ಅದೆಲ್ಲ ಕ್ಲೀನಾಗಿ ಒರೆಸಿ ರೆಡಿ ಆಗೋಷ್ಟೊತ್ತಿಗೆ ಇದು ಕೂಡ ಚೆನ್ನಾಗಿ ಡ್ರೈ ಆಗುತ್ತೆ. ಬಿಸಿಲು ಕೂಡ ತುಂಬ ಚೆನ್ನಾಗಿ ಬರ್ತಾಯಿದೆ. ಸೊ ಹಾಗಾಗಿ ನಾನು ಫಸ್ಟ್ ಇದೆಲ್ಲ ತೊಳೆದು ವಾಶ್ ಮಾಡಿ ಇಟ್ಬಿಟ್ರೆ ಬಿಸಿಲಲ್ಲಿ ಬೇಗನೆ ಒಣಗೋಗುತ್ತೆ. ಸೊ ಕೆಲಸ ಮಾಡೋದಕ್ಕೆ ನನಗೂ ಈಸಿ ಆಗುತ್ತೆ, ಬೇಗನೆ ಮುಗಿದೋಗುತ್ತಲ್ಲ ಅಂತ ಹೇಳಿ ಫಸ್ಟ್ ಇದನ್ನೆಲ್ಲ ನೀಟಾಗಿ ವಾಶ್ ಮಾಡ್ತಾಯಿದ್ದೀನಿ. ಅಂದರೆ ನಾವು ಸ್ಟೀಲ್ ಏನಪ್ಪ ಅದು ಹೇಳ್ತಾರೆ, ಸ್ಟೀಲ್ ಜಾರ್ ಅಂತ ಬರುತ್ತೆ ನೋಡಿ, ಅದರಲ್ಲಿ ನಾವು ಯಾವುದೇ ಕಾರಣಕ್ಕೂ ಗ್ಲಾಸ್ಗಳನ್ನ ತೊಳಿಬಾರ್ದು. ಏಕೆಂದರೆ ಅದು ಸ್ವಲ್ಪ ಬರೆ ಥರ ಬಂದುಬಿಟ್ರೆ ಅದು ಹೋಗೋದೇ ಇಲ್ಲ. ಸೊ ಹಾಗಾಗಿ ಸಾಫ್ಟ್ ಇರುವಂತಹದ್ದು ಈ ಗ್ರೀನ್ ಕಲರ್ ಬರುತ್ತೆ ನೋಡಿ ಬ್ರಷ್, ಅದರಲ್ಲಿ ನಾವು ವಾಶ್ ಮಾಡಿಕೊಂಡ್ರೆ ಗ್ಲಾಸು ಒಂದು ಚೂರು ಕೂಡ ಗಾರ್ ಬರೋದಿಲ್ಲ, ನೀಟಾಗೂ ಇರುತ್ತೆ, ಹಾಗೆ ಕೊಳೆ ಕೂಡ ತುಂಬ ಚೆನ್ನಾಗಿ ಹೋಗುತ್ತೆ. ಸೊ ಹಾಗಾಗಿ ನಾನೀಗ ಅದನ್ನೆಲ್ಲ ಯೂಸ್ ಮಾಡಿಕೊಂಡು ನೀಟಾಗಿ ಸೋಪ್ ಹಾಕಿ ಎಲ್ಲನೂ ತೊಳೆದು ಬಿಸಿಲಲ್ಲಿ ಇಟ್ಕೋತಾ ಇದ್ದೀನಿ. ಇದನ್ನು ನಾವು ಕ್ಲೀನ್ ಮಾಡೋದಕ್ಕೆ ಹತ್ತತ್ರ ಅಂದರೂ 1 ಅವರ್ ಆದರೂ ಬೇಕೇ ಬೇಕು, ಏಕೆಂದರೆ ಅಷ್ಟೇ ಕೆಲಸ ಇರುತ್ತೆ. ಸೊ ಹಾಗಾಗಿ ನನಗಿವತ್ತೆಲ್ಲ ಬರೀ ಫ್ರಿಜ್ ಕ್ಲೀನ್ ಮಾಡೋದೇ ಆಗಿಬಿಡ್ತು. ನನ್ನ ಮಕ್ಕಳು ಕೂಡ ಸ್ಕೂಲಿಗೆ ಹೋಗಿದ್ದಾರೆ. ಸೊ ಅವ್ರು ಬರೋಷ್ಟೊತ್ತಿಗೆ ನಾನು ಇದೆಲ್ಲ ಮುಗಿಸ್ಕೋಬೇಕು.
ಮಕ್ಕಳು ಬಂದರೆ ಗೊತ್ತಲ್ಲ ನಿಮಗೆಲ್ಲ ನಾವು ಆಚೆ ಹರಡಿದರೆ ಎಲ್ಲನೂ ಬಂದು ಚೆಲ್ಲೋದು ಮತ್ತು ಅವ್ರದ್ದೇ ಒಂದು ಕೆಲಸ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು ಫಸ್ಟು ಮಕ್ಕಳು ಬರೋಷ್ಟೊತ್ತಿಗೆ ಫ್ರಿಜ್ ಕ್ಲೀನ್ ಮಾಡಿಬಿಡೋಣ ಅಂತ ಹೇಳಿ ಇವಾಗೆಲ್ಲನೂ ನೀಟಾಗಿ ವಾಶ್ ಮಾಡಿದ್ದು ಆಯಿತು. ಈಗ ನಾನು ಫ್ರಿಜ್ ಕ್ಲೀನಿಂಗ್ಗೆ ಹೋಗ್ತೀನಿ. ನಾನು ಆಗಲೇ ಹೇಳ್ದಾಗೆ ತುಂಬ ಕ್ವಿಕ್ಕಾಗಿ ಈಸಿಯಾಗಿ ಬೇಗ ಫಾಸ್ಟಾಗಿ ಮಾಡ್ಕೋಬೋದು. ಬಟ್ ಅಂದರೆ ನಾವು ಯಾವ ಥರ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ಈಗ ಆಲ್ಮೋಸ್ಟ್ ನಾನೆಲ್ಲನೂ ಕೂಡ ವಾಶ್ ಮಾಡಿದ್ದು ಆಯಿತು. ಇದನ್ನೆಲ್ಲ ಬಿಸಿಲಿಗೆ ಇಟ್ಬಿಟ್ಟು ಆನಂತರ ನಾನು ಫ್ರಿಜ್ ಕ್ಲೀನಿಂಗ್ಗೆ ಹೋಗ್ತೀನಿ. ಇವಾಗ ನೋಡಿ ಇದೆಲ್ಲ ನೀಟಾಗಿ ವಾಶ್ ಮಾಡಿ ಇಡ್ತಾಯಿದ್ದೀನಿ. ಇವಾಗ ನಾನಿಲ್ಲಿ ಒಂದು ಡಬ್ಬಲ್ಲಿ ನೀರು ತೊಗೊಂಡಿದ್ದೀನಿ. ಇದಕ್ಕೆ ನಾನು 1 ಸ್ಪೂನಷ್ಟು ನೀಮ್ ಲಿಕ್ವಿಡ್ ಬರುತ್ತಲ್ಲ ಅದನ್ನು ಇದಕ್ಕೆ ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನಾನು ತೋರಿಸ್ತಾ ಇರೋದು ಬಂದು ಕಿಚನ್ನ ನಾವು ಕ್ಲೀನ್ ಮಾಡ್ಕೊಳ್ಳುವಂತಹದ್ದು. ಇದನ್ನು ಕೂಡ ನಾನು ಆನ್ಲೈನಲ್ಲೇ ತೊಗೊಂಡಿದ್ದು. ಗ್ಯಾಸು, ಇದು ಫ್ರಿಜ್ಗಳು, ಇದೆಲ್ಲನೂ ಕ್ಲೀನ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇದು ಒಂದು 200 ರುಪೀಸ್ ಏನೋ ನಾನು ಕೊಟ್ಟೆ, ಬಟ್ 10 ಪೀಸಸ್ ಸಿಕ್ತು ನನಗೆ. ನಾವು ಅಂಗಡಿಗಳಲ್ಲಿ ತೊಗೊಳಕ್ಕೆ ಹೋದರೆ 2 ಪೀಸಸ್ಗೆ ಅವರು 100 ರುಪೀಸ್ ಕೇಳ್ತಾರೆ. ಸೊ ಹಾಗಾಗಿ ಆನ್ಲೈನಲ್ಲಿ ನಾವು ಬೈ ಮಾಡೋದ್ರಿಂದ ತುಂಬಾ ಒಳ್ಳೆಯದು, ಬೆನಿಫಿಟ್ಸ್ ಕೂಡ ತುಂಬ ಇದೆ. ಹಾಗೆ ಕ್ವಾಲಿಟಿ ವೈಸ್ ಏನೂ ಡಿಫ್ರೆಂಟ್ ಇಲ್ಲ. ಇವ್ರ ಅಂಗಡಿಗಳಲ್ಲಿ ಏನು ಕೊಡ್ತಾರೋ ಸೊ ಅದೇ ಆನ್ಲೈನಲ್ಲೂ ಬರುತ್ತೆ. ಸೊ ಹಾಗಾಗಿ ನಾನು ಇದು ಬೆನಿಫಿಟ್ಸ್ ಅಲ್ವಾ ಅಂತ ಅಂದ್ಬಿಟ್ಟು 200 ರುಪೀಸ್ಗೆ ಕೊಟ್ಟು ನಾನು ಆನ್ಲೈನಲ್ಲಿ ಬೈ ಮಾಡಿದೆ. ಸೊ ಈಗ ನಾನು ಅದನ್ನು ಆಗಲೇ ಹೇಳ್ದಾಗೆ ಅಲ್ಲಿ ಒಂದು ವಾಟರ್ಗೆ ನಾನು ಸ್ವಲ್ಪ ಲಿಕ್ವಿಡ್ ಮಿಕ್ಸ್ ಮಾಡಿಕೊಂಡು ಈಗ ನೀಟಾಗಿ ಒರೆಸ್ಕೊತಾ ಇದ್ದೀನಿ. ಈ ಥರ ಒರೆಸೋದ್ರಿಂದ ತುಂಬ ಚೆನ್ನಾಗಿ ಕೊಳೆನೂ ಕೂಡ ಹೋಗುತ್ತೆ, ಹಾಗೆ ಡಸ್ಟು ಕೂಡ ಉಳಿಯೋದಿಲ್ಲ. ಸೊ ಮೂಲೆ ಕೂಡ ನಾವು ನೀಟಾಗಿ ಕ್ಲೀನ್ ಮಾಡ್ಕೋಬೋದು. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ನನ್ನ ಫ್ರಿಜ್ ಅಂತ. ನಾನೇನು ಇದಕ್ಕೆ ತುಂಬ ಏನು ಎಫರ್ಟ್ ಹಾಕಿ ಒರೆಸೋವಂಥದ್ದು ಏನಿಲ್ಲ. ನಾನು ಆವಾಗವಾಗ ಮಾಡ್ಕೋತಾ ಇರ್ತೀನಿ. ಬಟ್ ಈ ಸರಿ ಸ್ವಲ್ಪ ಡಿಲೇ ಆಯಿತು, ಏಕೆಂದರೆ ಸ್ವಲ್ಪ ನನಗೂ ಹೆಲ್ತ್ ಅಪ್ಸೆಟ್ ಆಗಿತ್ತು. ಸೊ ಮಾಡೋದಕ್ಕೂ ಸ್ವಲ್ಪ ಕಷ್ಟ ಆಯಿತು. ಮತ್ತು ಮೇಕ್ ಓವರ್ ಮಾಡೋಣ ಅಂತಲೇ ನಾನು ಪ್ಲ್ಯಾನಿಂಗಲ್ಲಿ ಇರೋದ್ರಿಂದ ಸ್ವಲ್ಪ ಡಿಲೇ ಆದರೂ ಪರವಾಗಿಲ್ಲ, ನೀಟಾಗಿ ಮಾಡ್ಕೊಳ್ಳೋಣ ಅಂತ ಸುಮ್ಮನಾಗ್ಬಿಟ್ಟಿದೆ. ಇವಾಗ ನೀಟಾಗಿ ಎಲ್ಲನೂ ಕೂಡ ನೀಟಾಗಿ ಒರೆಸ್ಕೊತಾ ಇದ್ದೀನಿ. ಇದು ಫ್ರಿಜ್ ಬಂದು ನಂದು 10 ವರ್ಷ ಆಯಿತು ನಾವು ತೊಗೊಂಡಿದ್ದು. ಸೊ ಇದುವರೆಗೂ ಕೂಡ ಒಂದು ಪ್ರಾಬ್ಲಮೂ ಬಂದಿಲ್ಲ. ತುಂಬ ಚೆನ್ನಾಗಿದೆ. ಸ್ಯಾಮ್ಸಂಗಲ್ಲೇ ತೊಗೊಂಡಿದ್ದು ನಾವು, ಡಬಲ್ ಡೋರ್ದೇ. ಬಟ್ ಇವತ್ತುವರೆಗೂ ಕೂಡ ಒಂದಿನೂ ಪ್ರಾಬ್ಲಮ್ ಬಂದಿಲ್ಲ ನಮಗೆ. ನಾವು ಹೇಗೆ ಇಟ್ಕೋತೀವೋ ವಸ್ತುಗಳು ಯಾವುದೇ ಆದರೂ ಅಷ್ಟೇ ಅಲ್ವಾ, ನಾವು ಯಾವ ಥರ ಅಚ್ಚುಕಟ್ಟು ಮಾಡ್ತೀವೋ ಅದೇ ಥರ ಅವು ಕೂಡ ಇರುತ್ತೆ. ಈಗ ನಾನು ನೀಟಾಗಿ ಇದೆಲ್ಲ ಒರೆಸಿದ್ದಾಗಿದೆ. ಈಗ ಮೇಲ್ಗಡೆ ಬಂದು ನಾನು ಮೇಲ್ಗಡೆನೂ ಕೂಡ ಸ್ವಲ್ಪ ಕಾಳುಗಳನ್ನ ಸ್ಟೋರ್ ಮಾಡಿ ಇಟ್ಕೋತೀನಿ. ಹಾಗೆ ನಾವು ಮೆಡಿಕಲ್ ಫೀಲ್ಡ್ ಇರೋದ್ರಿಂದ ಇಂಜೆಕ್ಷನ್ಗಳನ್ನ ಸ್ಟೋರ್ ಮಾಡ್ಕೋತೀವಿ, ಯಾಕೆಂದರೆ ಪೇಷಂಟ್ಗಳಿಗೆ ಕೊಡೋದಕ್ಕೆ ನಮ್ಗೆ ಇಂಜೆಕ್ಷನ್ ಬೇಕೇ ಬೇಕು. ಸೊ ನಾವು ಹಾಗಾಗಿ ಇಲ್ಲಿ ಸ್ವಲ್ಪ ಸ್ಟೋರ್ ಮಾಡಿ ಇಟ್ಕೋತೀವಿ. ಇಲ್ಲಿ ನಾನು ಎಲ್ಲನೂ ನೀಟಾಗಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಸ್ವಲ್ಪನೇ ಕಾಳುಗಳು ಜಾಸ್ತಿ ಇಟ್ಟಿದ್ನಲ್ಲ, ಹಾಗಾಗಿ ಸ್ವಲ್ಪ ಇದಾಗಿ ಕ್ಲೀನ್ ಮಾಡ್ಕೋಬೇಕು. ಅಂದರೆ ನಮ್ಮ ಹಸ್ಬೆಂಡ್ ಬಂದು ಮೇಲ್ಗಡೆ ನನಗೆ ಬಿಟ್ಬಿಡು, ನನಗೆ ಬೇಕೇ ಬೇಕು ಇಂಜೆಕ್ಷನ್ಗಳೆಲ್ಲ ಇಟ್ಕೊಳ್ಳೋದಕ್ಕೆ ಅಂತ ಹೇಳ್ತಾರೆ. ಬಟ್ ಅಂದರೆ ನಾನೇನು ಮಾಡಲಿ, ಇವಾಗ ತುಂಬ ಕಾಳುಗಳು ತಂದಾಗ ನಾವು ಎಷ್ಟು ಅಂತಲೂ ಆಚೆ ಇಡೋಕ್ಕಾಗಲ್ಲ. ನಾನು ಇದು ಮಾತ್ರೆಗಳು ಬರುತ್ತೆ ನೋಡಿ, ಇದು ಕಾಳು ಕೆಡೋದಿಲ್ಲ ಅನ್ನೋದಕ್ಕೆ ಒಂದು ಮಾತ್ರೆಗಳು ಬರುತ್ತೆ. ಸೊ ಅದನ್ನು ತಂದು ನಾನು ಟ್ರೈ ಮಾಡಿದೆ. ಬಟ್ ಆದ್ರೂ ಅದು ಹುಳ ಬೀಳುತ್ತೆ. ಅದು ಆರ್ಗ್ಯಾನಿಕ್ ಆಗಿರೋದ್ರಿಂದ ಬೇಗನೆ ಹುಳ ಬಿದ್ದು ಕಾಳುಗಳೆಲ್ಲ ಹಾಳಾಗುತ್ತೆ. ಸೊ ಹಾಗಾಗಿ ನಾನು ಇನ್ನೇನು ಮಾಡೋದು, ಸ್ವಲ್ಪ ಅರ್ಧ ಮಾತ್ರ ನಾನು ಕಾಳುಗಳು ಇಟ್ಕೊಳ್ಳೋಕೆ ಯೂಸ್ ಮಾಡ್ಕೋತೀನಿ, ಇನ್ನು ಅರ್ಧ ಬಂದು ಅವ್ರ ಇಂಜೆಕ್ಷನ್ಗಳಿಗೆ ಏನಕ್ಕೆ ಬೇಕೋ ಅದಕ್ಕೆ ಯೂಸ್ ಮಾಡ್ಕೋತೀನಿ. ಆಗಲೇ ನಾನು ಒಂದು ಐಸ್ ಪ್ಯಾಕ್ ತೋರಿಸ್ದೆ, ಅದು ಚಿಕ್ಕದು ಬಂದು ಮಕ್ಕಳೇನಾದರೂ ಬಿದ್ದಾಗ ಮಾಡಿದಾಗ ಸ್ವೆಲ್ ಆಗುತ್ತಲ್ಲ. ಸೊ ಅಂಥ ಟೈಮಲ್ಲಿ ನಾವು ಆ ಐಸ್ ಪ್ಯಾಕ್ಗಳನ್ನ ಇಟ್ಟಾಗ ಸ್ವೆಲ್ ಆಗೋ ಚಾನ್ಸಸ್ಸು ಕಡಿಮೆ ಆಗುತ್ತೆ. ಹಾಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಅದು ನೀಲಿಗಟ್ಟುತ್ತೆ ನೋಡಿ, ಆವಾಗ ಅದು ಬ್ಲಡ್ ಕ್ಲಾಟ್ ಆಗಿದೆ ಅಂತ. ಸೊ ಅದೆಲ್ಲ ಕಡಿಮೆ ಆಗುತ್ತೆ. ಮಕ್ಕಳು ಬಿದ್ದ ತಕ್ಷಣ ನಾವು ಐಸ್ ಪ್ಯಾಕ್ ಇಟ್ಟಾಗ ತುಂಬಾ ಬೆನಿಫಿಟ್ಸ್ ಅದು. ಸೊ ಹಾಗಾಗಿ ನಾನು ಮನೇಲಿ ಯಾವಾಗಲೂ 2 ಐಸ್ ಪ್ಯಾಕು ಇಟ್ಟಿರ್ತೀನಿ. ಯಾಕೆಂದರೆ ನಮ್ಮ ಮನೇಲೂ ಕೂಡ ಚಿಕ್ಕ ಮಕ್ಕಳೇ ಇರೋದ್ರಿಂದ ಅವ್ರು ಬೀಳೋದು ಹೇಳೋದು ಸಹಜನೇ. ಸೊ ಹಾಗಾಗಿ ನನಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಕೂಡ ನೀಟಾಗಿ ಎಲ್ಲನೂ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಇವತ್ತು ಸ್ವಲ್ಪ ನಂಗೆ ಟಯರ್ಡೇ ಆಯಿತು, ಏಕೆಂದರೆ ಸ್ವಲ್ಪ ಕೆಲಸ ಮಾಡೋದು ಮತ್ತು ಇಲ್ಲಿ ಬಂದು ಮಾಡ್ಕೊಳ್ಳೋದು ಮತ್ತು ಮಕ್ಕಳು ನೋಡ್ಕೊಳ್ಳೋದು ಸ್ವಲ್ಪ ಹಿಂಸೆನೇ. ಬಟ್ ಆದರೆ ಏನೂ ಮಾಡೋಕ್ಕಾಗಲ್ಲ ಅಲ್ವಾ, ಕೆಲಸನೇ ಯಾವಾಗಿದ್ರೂ ನಾವೇ ಮಾಡಬೇಕು ಅಂದಾಗ ಸೊ ರಿಸ್ಕ್ ತೊಗೊಂಡಾದರೂ ಸರಿ ಮುಗಿಸ್ಬಿಡೋಣ ಅಂತ ಹೇಳಿ ಇವತ್ತು ನೀಟಾಗಿ ಎಲ್ಲನೂ ಕೂಡ ಮಾಡ್ಕೋತಾ ಇದ್ದೀನಿ. ಅದೆಲ್ಲ ನೀಟಾಗಿ ಮೂಲೆಯಿಂದನೂ ಒರೆಸ್ಕೊಂಡಾಗ ನಮಗೆ ಸಮಾಧಾನ ಆಗುತ್ತೆ. ಇಲ್ಲಾಂತಂದರೆ ಸುಮ್ಮನೆ ಕ್ಯಾಶುವಲಾಗಿ ಮೇಲೆ ಒರೆಸ್ಬಿಡೋದು ಆರಾಮ್ಸೆ ಒರೆಸ್ಕೋಬೋದು. ಬಟ್ ನನಗೆ ಅದು ಇಷ್ಟ ಆಗೋಲ್ಲ. ಮಾಡಿದ್ಮೇಲೆ ನೀಟಾಗಿ ಒಂದು ಕಡೆಯಿಂದ ಮಾಡ್ಕೋಬೇಕು. ಸ್ವಲ್ಪ ಡಿಲೇ ಆದರೂ ಪರವಾಗಿಲ್ಲ, ಬಟ್ ಅಚ್ಚುಕಟ್ಟಾಗಿ ಕೆಲಸ ಆದಾಗ ನಮಗೂ ಏನೋ ಒಂದು ಸಮಾಧಾನ, ಹೌದು ನಾವು ಇವತ್ತಿದ್ದು ಮುಗಿಸಿದ್ವಿ, ನೀಟಾಗಾಯಿತು ಅನ್ನೋದು ಏನೋ ಒಂದು ತೃಪ್ತಿ. ಸೊ ಹಾಗಾಗಿ ಈಗ ನಾನು ವಾಶ್ ಮಾಡಿಟ್ಟಂತಹ ಎಲ್ಲ ಬಾಕ್ಸ್ಗಳು ಕೂಡ ಚೆನ್ನಾಗಿ ಒಣಗಿತ್ತು ಬಿಸಿಲಲ್ಲಿ. ಹಾಗೆ ಒಂದು ಬಟ್ಟೆಯಲ್ಲಿ ನೀಟಾಗಿ ನಾನು ಇನ್ನೊಂದು ಸರಿ ಇದು ಮಾಡಿಬಿಟ್ಟು ಒರೆಸ್ಬಿಟ್ಟು ಫ್ರಿಜ್ಗಳಿಗೆ ಅರೇಂಜ್ ಮಾಡ್ಕೋತಾ ಇದ್ದೀನಿ.
ಇದೆಲ್ಲ ಅರೇಂಜ್ ಮಾಡ್ಕೊಂಡ ನಂತರ ನಾನು ಎಲ್ಲನೂ ಕೂಡ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಫ್ರಿಜ್ ಕೆಲಸ ಮುಗಿದೋಗುತ್ತೆ. ನನಗೆ ಅದು ಬಾಕ್ಸ್ಗಳು ತೆಗೆದುಬಿಟ್ಟೆ, ಬಟ್ ಹಾಕುವಾಗ ಸ್ವಲ್ಪ ಹಿಂಸೆನೇ ಆಯಿತು. ಅದು ಕರೆಕ್ಟಾಗಿ ಹೋಗಿ ಪರ್ಫೆಕ್ಟಾಗಿ ಕೂರೋದಕ್ಕೆ ಸ್ವಲ್ಪ ಡಿಲೇ ಆಯಿತು. ಬಟ್ ಆದರೂ ಏನು ಮಾಡೋಕ್ಕಾಗಲ್ವಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡಿ ಹಾಕಬೇಕು. ಯಾಕಂದರೆ ಗ್ಲಾಸ್ಗಳಲ್ವ, ನಾವು ಒಂಚೂರು ಹಂಗೆ ಹಿಂಗೆ ಹಾಕಿದ್ರೂ ಅದು ಒಡೆದೋಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾವು ನಿಧಾನಕ್ಕೆ ಸ್ವಲ್ಪ ಪೇಷನ್ಸ್ ತೊಗೊಂಡು ಈ ಕೆಲಸಗಳನ್ನ ಮಾಡ್ಕೋಬೇಕು. ಈಗ ನಾನು ಎಲ್ಲ ಬಾಕ್ಸ್ಗಳನ್ನೂ ನೀಟಾಗಿ ಜೋಡಿಸ್ಕೊಂಡೆ. ಇದಾದ ನಂತರ ನಾನು ಎಲ್ಲನೂ ಕೂಡ ತರಕಾರಿಗಳೆಲ್ಲ ಹಾಕ್ಕೊಂಡು ಬಾಕ್ಸ್ಗಳಿಗೆ ರೆಡಿ ಮಾಡಿಕೊಂಡು ಆನಂತರ ಇದಕ್ಕೆ ನಾನು ಸೇರಿಸ್ಕೋತೀನಿ. ಇಲ್ಲಿ ನಾನು ಎಲ್ಲನೂ ಕೂಡ ಸ್ವಲ್ಪ ಸ್ವಲ್ಪನೇ ತರಕಾರಿಗಳು ತೊಗೊಂಬಂದಿದ್ದೀನಿ. ಅಂದರೆ ಒಂದು ಅರ್ಧ kg ಅಷ್ಟು. ನಾನೇನು ಜಾಸ್ತಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದಿಲ್ಲ. ಸೊ ನಾನು ಆಗಲೇ ಹೇಳಿದಾಗೆ ವಾರದಲ್ಲಿ 1-2 ದಿನ ನಾನು ತಂದಿಟ್ಕೋತೀನಿ. ಟೊಮೊಟೊ ಮಾತ್ರ ನಾನು ಸ್ವಲ್ಪ ಆಚೆನೇ ಇಟ್ಕೋತೀನಿ. ಯಾಕೆಂತಂದರೆ ಟೊಮೊಟೊ ಹಣ್ಣಾಗಿರೋದ್ರಿಂದ ಸೊ ನಾವು ಒಳಗಡೆ ಇಟ್ಟರೆ ಅದೇನು ಇದಿಲ್ಲ, ಆಚೆ ಇಟ್ಕೊಂಡ್ರೇ ಒಳ್ಳೆಯದು ಅಂತ ಅನ್ನೋ ಕಾರಣಕ್ಕೆ ನಾನು ಆಚೆ ಇಟ್ಕೋತೀನಿ. ಈಗ ಎಲ್ಲ ತರಕಾರಿಗಳನ್ನೂ ಕೂಡ ಡಿವೈಡ್ ಮಾಡಿ ಒಂದೊಂದು ಬಾಕ್ಸ್ಗೆ ಹಾಕಿ ಇಟ್ಕೋತಾ ಇದ್ದೀನಿ. ಈ ಥರ ಇಡೋದ್ರಿಂದ ಫ್ರೆಶ್ ಆಗೂ ಇರುತ್ತೆ. ಹಾಗೆ ಫ್ರಿಜ್ ಕರೆಂಟ್ ಇದಿರುತ್ತೆ ನೋಡಿ, ಅದ್ರ ಪವರ್ಗೆ ಅದು ತುಂಬ ಅದ್ರ ಸತ್ವನ ಕಳ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ನಾನು ಈ ಥರ ಬಾಕ್ಸ್ಗಳಿಗೆ ಸ್ಟೋರ್ ಮಾಡಿ ಇಟ್ಕೋತಾ ಇದ್ದೀನಿ. ನಮ್ಮನೇಲಂತ ಆಲ್ಮೋಸ್ಟು ಸೌತೆಕಾಯಿ ಆಗಿರ್ಬೋದು ಅಥವಾ ಕ್ಯಾರೆಟ್ ಆಗಿರ್ಬೋದು ತುಂಬಾ ನಾವು ಇದು ತಂದಿಟ್ಕೋತೀನಿ. ಯಾಕೆಂದರೆ ಮಕ್ಳಿಗೆ ಬಳಸೋದ್ರಿಂದ, ಹಾಗೆ ನಾವು ಕೂಡ ಸಲಾಡ್ಗಳೆಲ್ಲ ಯೂಸ್ ಮಾಡೋದ್ರಿಂದ ಅದು ಬೇಕೇ ಬೇಕು. ಸೊ ಹಾಗಾಗಿ ಈಗ ನಾನು ಎಲ್ಲನೂ ಕೂಡ ಸ್ಟೋರ್ ಮಾಡಿ ಇಟ್ಕೋತಾ ಇದ್ದೀನಿ. ಹಾಗೆ ಬ್ರಾಂಕಿಯಲ್ ತೊಗೊಂಬಂದಿದ್ದೆ. ಬ್ರಾಂಕಿಯಲ್ನ ನಾನು ಹಾಗೆ ಇಡೋದಿಲ್ಲ, ಅದನ್ನು ಕೂಡ ಪೀಸ್ ಮಾಡಿ ಇದಕ್ಕೆ ಹಾಕಿ ಬಾಕ್ಸ್ಗೆ ಹಾಕಿ ಇಡ್ತಾಯಿದ್ದೀನಿ. ಈ ಥರ ಮಾಡೋದ್ರಿಂದ ಏನಾಗುತ್ತೆ, ನಾನು ಆಗಲೇ ಹೇಳ್ದಾಗೆ ಅದ್ರ ಫ್ರೆಶ್ನೆಸ್ಸು ಹೋಗೋದಿಲ್ಲ. ಸೊ ಈಗ ಎಲ್ಲದಕ್ಕೂ ಕೂಡ ಬಾಕ್ಸ್ಗೆ ಹಾಕಿದ್ದಾಗಿದೆ. ಎಲ್ಲನೂ ಕೂಡ ಒಂದೊಂದಾಗಿ ನಾನು ನೀಟಾಗಿ ಜೋಡಿಸ್ಕೊಂಡು ಫ್ರಿಜ್ಗೆ ಇಟ್ಕೋತಾ ಇದ್ದೀನಿ. ಆಗಲೇ ನಾನು ಹೇಳ್ದಾಗೆ ಸೈಡಲ್ಲಿರುವಂತಹ ಬ್ಲೂ ಕಲರ್ ಬಾಕ್ಸ್ಗಳಿದೆಯಲ್ಲ, ಅದೆಲ್ಲ ಸ್ವಲ್ಪ ಕಾಳುಗಳಿರೋದು, ಅಂದರೆ ಹೆಸರು ಕಾಳು, ಹೆಸರು ಬೇಳೆ, ಉದ್ದಿನಬೇಳೆ ಈ ಥರ ಇರುವಂತಹದ್ದು ಒಂದು ಅರ್ಧ kg ಇರೋದನ್ನು ನಾನು ಆ ಬಾಕ್ಸ್ಗಳಿಗೆ ಹಾಕಿಟ್ಕೋತಾ ಇದ್ದೀನಿ. ಹಾಗೆ ಅಲ್ಲಿ ಸ್ಟೀಲ್ ಬಾಕ್ಸ್ ಬಂದು ನಂದು ಹುರುಳಿ ಜಿನ್ಕ್ಲ ಅಂತ ಒಂದು ನಾನು ಆಗಲೇ ಹೇಳಿದೆ ಪೌಡರ್, ಅದು ಹುರುಳಿ ಕಾಳಲ್ಲಿ ಮಾಡಿಟ್ಕೊಳ್ಳೋವಂಥದ್ದು. ಅದನ್ನು ನಾನು ಒಂದು ಸರಿ ಮಾಡಿಟ್ಕೊಂಬಿಟ್ರೆ ನಮಗೆ ಸುಮಾರು ದಿನ ಬರುತ್ತೆ. ಸೊ ಹಾಗಾಗಿ ನಾನು ಬಾಕ್ಸಲ್ಲಿ ಮಾಡಿಟ್ಟು ಅದನ್ನು ಫ್ರಿಜ್ಜಲ್ಲಿ ಇಟ್ಕೋತೀನಿ. ಏಕೆಂದರೆ ಅದು ಆಚೆ ಇಟ್ಟಾಗ ಬೇಗ ಹುಳ ಬೀಳೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಈಗೆಲ್ಲನೂ ಕೂಡ ನಾನು ಜೋಡಿಸ್ಕೊಂಡಿದ್ದಾಯಿತು. ಮತ್ತು ಸೊಪ್ಪನ್ನ ನಾನು ಇಡೋದಕ್ಕೆ ಬಾಕ್ಸ್ಗಳು ಸಾಲಲಿಲ್ಲ, ಅಲ್ಲಿರುವಂತಹ ತರಕಾರಿಗಳಿಗೆ ಸರಿ ಹೋಯಿತು. ಸೊ ನಾಳೆನೇ ನಾನು ಫ್ರೆಶ್ ಆಗಿ ಸೊಪ್ಪು ಸಾಂಬಾರು ಮಾಡಿಬಿಡೋಣ ಅಂತ ಹೇಳಿ ಹಾಗೆ ಕವರ್ಗಳಲ್ಲಿ ಇಡ್ತಾಯಿದ್ದೀನಿ. ಹಾಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆ, ಇದು ಕರ್ಬೇವಿನ ಸೊಪ್ಪನ್ನ ನಾನು ಸ್ವಲ್ಪ ಪೇಪರಲ್ಲಿ ಸುತ್ತಿಡ್ತೀನಿ. ಸೊ ಅದು ಫ್ರೆಶ್ ಆಗಿರುತ್ತೆ ಅಂತ ನೋಡ್ತಾ ಇದ್ರಲ್ಲ, ಅದು ಎಷ್ಟು ಫ್ರೆಶ್ ಆಗಿದೆ ಅಂತ. ನಿಜವಾಗ್ಲೂ ಅದು ಒಂಚೂರು ಕೂಡ ಬಾಡಿಲ್ಲ. ಎಷ್ಟು ನಾವು ಅಂಗಡಿಲಿ ತಂದಾಗ ಫ್ರೆಶ್ ಇರುತ್ತೋ ಅದೇ ಥರ ಇದೆ. ಸೊ ಹಾಗಾಗಿ ನಾನು ಎಷ್ಟು ಬೇಕು ಅಷ್ಟು ಮಾತ್ರ ಬಾಕ್ಸಲ್ಲಿ ಇಟ್ಕೊಂಡು ಇನ್ನು ಮಿಕ್ಕಿದ್ದನ್ನು ನಾನು ಪೇಪರಲ್ಲಿ ಸುತ್ತಿ ಆ ಥರ ಇಟ್ಕೋತೀನಿ. ಈಗ ನಾನು ಇದೆಲ್ಲನೂ ಕೂಡ ಇಟ್ಕೊಂಡು ಆಯಿತು. ಈಗ ಕಾಳುಗಳು, ಅಂದರೆ ನಾನು ರಾಗಿ ಸರಿ ಮಾಡ್ಕೊಳ್ಳೋಕ್ಕೆ, ಅಂದರೆ ರಾಗಿ ಅಂಬ್ಲಿ ಮಾಡ್ಕೋತೀನಲ್ಲ, ಅದಕ್ಕೆಲ್ಲ ನಾನು ಸಿರಿಧಾನ್ಯಗಳು ಮತ್ತು ಡ್ರೈ ಫ್ರೂಟ್ಸು ಅದೆಲ್ಲ ತೊಗೊಂಬರ್ತೀನಿ. ಅಂದರೆ ಒಂದೊಂದು ಸರಿ ತಂದಾಗ ನಾನು 4 kgಗಳ ಮೇಲೇ ತೊಗೊಂಬರೋದು. ನನಗದು 2 ಸರಿ ಆಗುತ್ತೆ. ಸೊ ಹಾಗಾಗಿ ಎಲ್ಲ ಕಾಳುಗಳು ಮಿಕ್ಕಿರೋದೆಲ್ಲನೂ ಕೂಡ ನಾನು ಸ್ಟೋರ್ ಮಾಡಿ ಇಟ್ಕೋತೀನಿ. ಇನ್ನೊಂದು ಸರಿಗೆ ನನಗೆ ಯೂಸ್ ಆಗುತ್ತೆ. ಸೊ ಹಾಗಾಗಿ ನಾನು ಎಲ್ಲ ಕಾಳುಗಳನ್ನೂ ಕೂಡ ಇದರಲ್ಲಿ ಫ್ರಿಜ್ಜಲ್ಲಿ ಇಟ್ಕೋತಾ ಇದ್ದೀನಿ. ಮತ್ತು ನಾನು ಆಗಲೇ ಹೇಳಿದಾಗೆ ಊರಿಂದ ತರುವಂತಹ ಕಾಳುಗಳು, ಅಂದರೆ ಅಲಸಂದೆ ಕಾಳು ಮತ್ತು ಹುರುಳಿ ಕಾಳು, ಉದ್ದಿನ ಕಾಳು ಮತ್ತು ಅವರೆಕಾಳು, ಇದೆಲ್ಲನೂ ಕೂಡ ನಾನು ಆಲ್ಮೋಸ್ಟ್ ಊರಿಂದನೇ ತೊಗೊಂಬರ್ತೀನಿ. ಯಾಕೆಂದರೆ ನಮ್ಗೆ ಡೈಲಿ ಸಾಂಬಾರಿಗೆ ಬೇಕೇ ಬೇಕು. ಸೊ ಹಾಗಾಗಿ ನಾನು ಒಂದು ಸರಿ ತಂದಿಟ್ಕೋತೀನಿ. ಯಾಕೆಂದರೆ ನಾವು ಪದೇ ಪದೇ ಹೋಗೋದಿಲ್ಲ ಊರಿಗೆ. ಹೋಗೋದು ಹೆಂಗೆ ಅಂದರೆ ಒಂದು 3 ಮಂತ್ಸ್ ಆಗ್ಬೋದು, ಇಲ್ಲ 4 ಮಂತ್ಸ್ ಆಗ್ಬೋದು, ಆ ಥರ. ಸೊ ಒಂದು ಸರಿ ನಾನು ತಂದು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಅಟ್ಲೀಸ್ಟ್ ಅದೊಂದು 6 ಮಂತ್ಸ್ ಬರುತ್ತೆ ನನಗೆ. ಹಾಗಾಗಿ ನಾನು ಎಲ್ಲನೂ ಕೂಡ ಫ್ರಿಜ್ಜಲ್ಲಿ ಜೋಡಿಸ್ಕೊಂಡು ಒಂದು ಸೈಡು ಇಂಜೆಕ್ಷನ್ಗಳನ್ನೂ ಕೂಡ ಇಟ್ಕೊಂಡೆ. ಹಾಗೆ ಈ ಸೈಡ್ ಬಂದು ಸಾಸ್ಗಳು, ಮಸಾಲೆ ಪದಾರ್ಥಗಳನ್ನ ಇಟ್ಟಿದ್ದೀನಿ. ಇನ್ನು ಕೆಳಗಡೆ ಬಂದು ಸೊಪ್ಪುಗಳು ಮತ್ತು ಹೂವು, ಇದಿಷ್ಟನ್ನು ಇಟ್ಕೊಂಡು ಇವತ್ತಿನ ಫ್ರಿಜ್ಜನ್ನ ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಸೊ ನನಗಂತೂ ಒಂಥರ ಖುಷಿ ಆಯಿತು, ಅಟ್ಲೀಸ್ಟ್ ಫೈನಲಿ ನಾನು ಮುಗಿಸ್ದೆ ಅಂತ. ಈ ವಿಡಿಯೋ ನಿಮಗೂ ಲೈಕ್ ಆಯಿತು ಅಂತ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಟೇಕ್ ಕೇರ್.